ಚುನಾವಣೆಗೆ 3 ದಿನ ಬಾಕಿ ಇದೆ. ಇಷ್ಟು ದಿನ ಸ್ಥಳೀಯ ನಾಯಕತ್ವ, ಆಡಳಿತ, ಸಮಸ್ಯೆ, ಜನಪರತೆ ಹೀಗೆ ಸಾಗ್ತಾ ಇದ್ದ ಚುನಾವಣಾ ಅಲೆ ಈಗ ಇದ್ದಕ್ಕಿದ್ದ ಹಾಗೆ 3 ಇಸಂಗಳ ಸುತ್ತೋ ಹಾಗೆ ಕಾಣಿಸ್ತಾ ಇದೆ. ಮೋದಿತ್ವ, ಹಿಂದುತ್ವ ಮತ್ತು ಸಾರ್ವಭೌಮತ್ವ ಈ 3 ತತ್ವಗಳು ಈ ಬಾರಿ ರಾಜ್ಯ ಚುನಾವಣೆಯ ದಿಕ್ಕು ಬದಲಾಯಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ ಹೇಳಿಕೆ, ಪ್ರಣಾಳಿಕೆ ಮತ್ತು ಅದಕ್ಕೆ ಬಿಜೆಪಿಯಿಂದ ಸಿಕ್ಕ ಕೌಂಟರ್. ಇದನ್ನ ವಿವರಿಸುವ ಮುನ್ನ ನಿನ್ನೆ ಸೋನಿಯಾ ಗಾಂಧಿ ಅವರು ಹಾಗೆ ಇವತ್ತಿನ ಮೋದಿ ಅವರ ಮಾತುಗಳನ್ನ ಕೇಳೋಣ. इस चुनाव में अब कांग्रेस के शाही परिवार ने कल कर्नाटका में आकर के बोला है कि कर्नाटका की सॉवरेनिटी की रक्षा करना चाहते हैं, यानी कि कर्नाटका की संप्रभुता. इतने सालों से पार्लियामेंट में बैठे हैं, भारत के संविधान का शपथ लिया है और ये बात बोलते हैं कि कांग्रेस कर्नाटका को भारत से अलग मानती है. क्या आपको मंजूर है ये बात? आपको मंजूर है? कांग्रेस खुलकर कर्नाटका को भारत से अलग करने की वकालत कर रही है. टुकड़े टुकड़े गैंग की बीमारी कांग्रेस में इतनी ऊपर तक पहुंच जाएगी, मैंने कभी सोचा तक नहीं. ರಾಷ್ಟ್ರೀಯವಾದ, ಹಿಂದುತ್ವ ಹಾಗೆ ಮೋದಿ ಅನ್ನೋ ವರ್ಚಸ್ವಿ ನಾಯಕ, ಇದು 3 ಕೂಡ ಬಿಜೆಪಿಯ ಒಂದು ರೀತಿಯ ಅಸ್ತ್ರ ಈ ಬಾರಿಯ ಚುನಾವಣೆಯಲ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ಅಸ್ತ್ರವನ್ನ ರಾಜ್ಯ ಚುನಾವಣಾ ಅಖಾಡದಲ್ಲಿ ಪ್ರಯೋಗ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ಇರಾದೆಯಾಗಿತ್ತು. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ರಾಜ್ಯ ನಾಯಕರು ಕೂಡ ಈ 3 ವಿಚಾರಗಳತ್ತ ಬಿಜೆಪಿ ವಾಲ್ದೇ ಇರೋ ರೀತಿಯಲ್ಲೇನೆ ಕಡೆಯ 15 ದಿನಗಳವರೆಗೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಕಡೆಯ 15 ದಿನಗಳಲ್ಲಿ ಆದ ಕೆಲ ಬೆಳವಣಿಗೆಗಳು ಈ 3 ತತ್ವವನ್ನ ರಾಜ್ಯ ಚುನಾವಣಾ ಅಖಾಡಕ್ಕೆ ಬರುವಂತೆ ಮಾಡ್ತು. ಯಾವುದು 3 ತತ್ವ, ಹಾಗೆ ಏನ್ ಕಾರಣವಾಯಿತು ಈ ತತ್ವಗಳ ಅನುಷ್ಠಾನಕ್ಕೆ ಗಮನಿಸ್ತಾ ಹೋಗೋಣ. ಮೊದಲ ತತ್ವ ಸಾರ್ವಭೌಮತ್ವ. ಇದಕ್ಕೆ ಕಾರಣವಾಗಿದ್ದು ನಿನ್ನೆ ಸೋನಿಯಾ ಗಾಂಧಿ ಅವರು ತಮ್ಮ ಏಕೈಕ ಒಂದು ಚುನಾವಣಾ ಪ್ರಚಾರದ ಭಾಷಣವನ್ನ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಈ ಭಾಷಣದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದು ಈ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲಿಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ ಅನ್ನೋ ಮಾತು. ಅದನ್ನೇ ಕಾಂಗ್ರೆಸ್ ತನ್ನ ಟ್ವಿಟರ್ ಹ್ಯಾಂಡಲ್ ಕೂಡ ಪೋಸ್ಟ್ ಮಾಡಿಕೊಂಡಿತ್ತು. ಇದೇ ಒಂದು ಹೇಳಿಕೆಯನ್ನ ಅಸ್ತ್ರವಾಗಿಸಿಕೊಂಡ ಮೋದಿ ಇವತ್ತು ಈ ಸಾರ್ವಭೌಮತ್ವದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಯಾವ ರೀತಿ? ತುಕಡೆ ಗ್ಯಾಂಗ್ ರಾಷ್ಟ್ರಕ್ಕೆ ಧಕ್ಕೆ ತರುವ ಅವಕಾಶವನ್ನ ನಾವು ಮಾಡಿಕೊಡೋದಿಲ್ಲ, ತುಕಡೆ ಗ್ಯಾಂಗ್ ಜೊತೆಯಲ್ಲಿರೋದು ಕಾಂಗ್ರೆಸ್ ಅನ್ನೋ ಮಾತುಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ನೇರವಾಗಿ ಕರ್ನಾಟಕವನ್ನ ಭಾರತ ಮಾತೆಯ ಪುತ್ರಿ ಅನ್ನೋ ಕುವೆಂಪು ಅವರ ಆ ಒಂದು ಸಾಲ್ಗಳನ್ನ ಉಲ್ಲೇಖ ಮಾಡಿ ಮತ್ತೆ ರಾಷ್ಟ್ರೀಯತಾವಾದವನ್ನ ಈ ಒಂದು ಚುನಾವಣಾ ಅಖಾಡದಲ್ಲಿ ಇಂಪ್ಲಾಂಟ್ ಮಾಡಿದ್ದಾರೆ ಮೋದಿ. ಇನ್ನು ಎರಡನೇ ಅಸ್ತ್ರ ಹಿಂದುತ್ವ. ಹಿಂದುತ್ವದಿಂದ ಆದಷ್ಟು ಚುನಾವಣಾ ಕಣವನ್ನ ದೂರ ಇಡೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತು. ಕರಾವಳಿ ಭಾಗವನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲೂ ಕೂಡ ಇದು ಮತಗಳ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅನ್ನೋ ಅಂದಾಜೆ ಇತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಬ್ಯಾನ್ ವಿಚಾರವನ್ನ ಪ್ರಸ್ತಾಪ ಮಾಡ್ತು, ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಪಾಳೆಯ. ಇನ್ಫ್ಯಾಕ್ಟ್ ಮೋದಿ ಅವರೇ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಹೋದಲ್ಲಿ ಬಂದಲ್ಲಿ ಜೈ ಬಜರಂಗ ಬಲಿ ಅನ್ನೋ ಮೂಲಕ ಹಾಗೆ ಬಿಜೆಪಿಯ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು ಈ ಬಜರಂಗ ಬಲಿಯ ಕ್ಯಾಂಪೇನ್ ಅನ್ನ ಮಾಡೋ ಮೂಲಕ ಹಿಂದುತ್ವದ ಅಸ್ತ್ರವನ್ನ ಮತ್ತಷ್ಟು ಬಲಗೊಳಿಸಿದ್ರು. ಮೂರನೇ ಅಸ್ತ್ರ ಮೋದಿತ್ವ. ಮೋದಿತ್ವ ಅಥವಾ ಮೋದಿಯ ವರ್ಚಸ್ಸನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಅಖಾಡದಲ್ಲಿ ಅನ್ನೋ ಪ್ಲಾನಿಂಗ್ ಕಾಂಗ್ರೆಸ್ನದ್ದಿತ್ತು. ಆದ್ರೆ ಯಾವಾಗ ಖರ್ಗೆ ಅವರು ವಿಷಸರ್ಪ ಅನ್ನೋ ಹೇಳಿಕೆಯನ್ನ ನೀಡಿದ್ರು, ಇದಕ್ಕೆ ನೀಲಕಂಠ ಕ್ಯಾಂಪೇನ್ ಹಾಗೆ ಶಿವನ ಪೂಜೆ, ನಂಜುಂಡೇಶ್ವರನ ಜಪ ಇದೆಲ್ಲವನ್ನ ಮಾಡೋ ಮೂಲಕ ಮೋದಿ ತಮ್ಮನ್ನ ತಾವು ಈಶ್ವರ ಹಾಗೆ ಜನರನ್ನ ಈಶ್ವರ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮೂಲಕ ಈ ಒಂದು ಅಸ್ತ್ರಕ್ಕೂ ಕೂಡ ಪ್ರತ್ಯಸ್ತ್ರವನ್ನ ಹೂಡೋ ಮೂಲಕ ಈ 3 ಅಸ್ತ್ರಗಳು ಹಿಂದುತ್ವ, ಸಾರ್ವಭೌಮತ್ವ ಹಾಗೆ ಮೋದಿತ್ವ ಇದು 3ನ್ನ ಕೂಡ ಅಖಾಡದಲ್ಲಿ ಇಂಪ್ಲಾಂಟ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಫಲಪ್ರದವಾಗುತ್ತೆ ಕಾದ್ ನೋಡ್ಬೇಕು. ಇನ್ನು ಮೋದಿ ಅಬ್ಬರದ ಭಾಷಣ ಇಷ್ಟಕ್ಕೆ ಮುಗಿಲಿಲ್ಲ. ಕೊನೆ ದಿನದ ಪ್ರಚಾರದಲ್ಲಿ ಕೊನೆ ಭಾಷಣ ಮಾಡಿ ಮೋದಿ ಹೈ ಪಂಚ್ ನಲ್ಲೇ ಅಬ್ಬರಿಸಿದ್ರು. ನಂಬರ್ 1 कर्नाटक, ईज ऑफ डूइंग बिजनेस में नंबर 1 कर्नाटका, स्टार्टअप इकोसिस्टम में नंबर 1 कर्नाटका,
एजुकेशन और स्किल डेवलपमेंट में नंबर 1 कर्नाटका, रोड, मेट्रो, रेलवे, पोर्ट, एयरपोर्ट, इंफ्रास्ट्रक्चर में नंबर 1 कर्नाटका, डिजिटल ट्रांसफॉर्मेशन में नंबर 1 कर्नाटका, मैन्युफैक्चरिंग में नंबर 1 कर्नाटका, आधुनिक सिंचाई सिस्टम में नंबर 1 कर्नाटका, हेरिटेज टूरिज्म में नंबर 1 कर्नाटका, लॉ एंड ऑर्डर यानी कानून व्यवस्था में नंबर 1 कर्नाटका। ಕರ್ನಾಟಕ ಚುನಾವಣೆಯಲ್ಲಿ ಕೊನೆಯ ಸಮಾವೇಶ ನಡೆಸಿ ಮೋದಿ ದೆಹಲಿಗೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ತೆರಳುವ ಮೊದಲು ಮೋದಿ ನಂಜನಗೂಡು ನಂಜುಂಡೇಶ್ವರನ ದರ್ಶನ ಪಡೆದ್ರು. ಶ್ರೀಕಂಠೇಶ್ವರನ ಮುಂದೆ ಕೂತು ಭಕ್ತಿಯಿಂದ ಬೇಡ್ಕೊಂಡ್ರು, ಅರ್ಚಕರಿಗೆ ನಮಸ್ಕರಿಸಿದ್ರು, ಪ್ರಸಾದವನ್ನ ಕೂಡ ಸ್ವೀಕರಿಸಿದ್ರು. ದೇವಸ್ಥಾನದ ಒಳಗೆ ಹೊರಗೆ ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಕೂಡ ಶಿರಬಾಗಿ ನಮಿಸಿದ್ರು. विस्पान करने वाला भगवान शिव ने, हम जानते हैं कि पृथ्वी को, सृष्टि को बचाने के लिए समुद्र मंथन में जो विष निकला था उसका पान किया था, तो उसके नाम पर इस मंदिर का नाम रखा गया। और यहीं पर भगवान परशुराम ने पूजा अर्चना की। दशकों पहले गारंटी दी थी गरीबी हटाओ की, और वो गारंटी क्या हुआ हम सभी जानते हैं। तो दरअसल कांग्रेस पार्टी पर करारा हमला भी किया प्रधानमंत्री नरेंद्र मोदी ने आज चुनावी जनसभा में, और साथ ही साथ संप्रभुता को लेकर जो कुछ कांग्रेस पार्टी की ಮೈಸೂರು ಸಮಾವೇಶಕ್ಕೂ ಮುನ್ನ ಬೆಳಗ್ಗೆ ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ನಡೆಯಿತು. ನಿನ್ನೆ ಮೆಗಾ ರೋಡ್ ಶೋ ಮಾಡಿದ್ದ ಮೋದಿ ಇವತ್ತು ನೀಟ್ ಪರೀಕ್ಷೆ ಇದ್ದ ಕಾರಣ ಸಿಂಪಲ್ ಆಗಿ ರೋಡ್ ಶೋವನ್ನ ಮುಗಿಸಿದ್ರು. ಆದ್ರೆ ಜನಸಾಗರ ನಿರೀಕ್ಷೆಗೂ ಮೀರಿತ್ತು. ಬೆಂಗಳೂರಲ್ಲೂ ಇವತ್ತು ಮೋದಿಯದ್ದೇ ಹವಾ. ಸಿ.ವಿ. ರಾಮನ್ ನಗರದ ತಿಪ್ಪಸಂದ್ರದಿಂದ ಟ್ರಿನಿಟಿ ಸರ್ಕಲ್ವರೆಗೂ ಭರ್ಜರಿ ರೋಡ್ ಶೋ ನಡೆಸಿದ್ರು. ಮೋದಿ ರೋಡ್ ಶೋಗೆ ಮಳೆರಾಯ ಎಂಟ್ರಿ ಕೊಟ್ಟ. ಮಳೆ ಬರ್ತಿದ್ದಂಗೆ ಜನ ದಿಕ್ಕಾಪಾಲಾದ್ರು. ಕೆಲವರು ಛತ್ರಿ ಹಿಡ್ಕೊಂಡು ಮೋದಿ ದರ್ಶನ ಪಡೆದ್ರು. ಮೋದಿ ರೋಡ್ ಶೋ ನೋಡೋಕೆ ಪುಟ್ಟ ಮಗುವನ್ನ ಎತ್ಕೊಂಡು ಮುಸ್ಲಿಂ ಮಹಿಳೆಯರು ಬಂದಿದ್ರು. ಮಕ್ಕಳ ಮೇಲೆ ಮೋದಿ ಹೂವು ಹಾಕಿ ಹುರಿದುಂಬಿಸಿದ್ರು. ಸಿ.ವಿ. ರಾಮನ್ ನಗರದ 200ಕ್ಕೂ ಹೆಚ್ಚು ಆಟೋ ಚಾಲಕರು ಮೋದಿ ರೋಡ್ ಶೋಗೆ ಸಾಕ್ಷಿಯಾದ್ರು. ಮೋದಿ ರೋಡ್ ಶೋನಲ್ಲಿ ಇವತ್ತು ಸಾಂಸ್ಕೃತಿಕ ಕಲರವದ ಮೆರುಗಿತ್ತು. ಕಲಾ ತಂಡಗಳ ಕುಣಿತ, ಕೇರಳದ ಚಂಡೆ ಸದ್ದು, ಕರ್ನಾಟಕದ ಕಂಸಾಳೆ ಸದ್ದಿತ್ತು. ಜನಾನು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಟ್ರಿನಿಟಿ ಸರ್ಕಲ್ನಲ್ಲಿ ಜನಸಾಗರ ಕಂಡು ಮೋದಿ ಎಲ್ಲರಿಗೂ ಕೈ ಮುಗಿದ್ರು. बेंगलुरु में बारिश हो रही थी, वरुण देवता आशीर्वाद देने के लिए पधार गए थे। जनता जनार्दन के दर्शन के लिए निकला, और ईश्वर रूपी जनता जनार्दन ने पुष्प वर्षा करके अपना आशीर्वाद बरसाया कि आज नीट की एग्जाम है। मैंने पार्टी से कहा हमारी एग्जाम तो 10 तारीख को है, इन बच्चों की एग्जाम आज है, और इसलिए हमें पहले बच्चों की एग्जाम का ख्याल करना चाहिए, और इसलिए हमने सुबह सुबह रोड शो कर दिया। ಬೆಂಗಳೂರು ರೋಡ್ ಶೋ ಮುಗಿಸಿ ಮೋದಿ ಬಂದದ್ದು ಮಲೆನಾಡಿನ ಮಡಿಲು, ಪ್ರಕೃತಿ ಸೌಂದರ್ಯದ ಒಡಲು ಶಿವಮೊಗ್ಗಗೆ. ಸದಾಕಾಲ ಕತ್ತಿ ಮಸಿತಾ ಇದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ವೇದಿಕೆಯಲ್ಲಿದ್ರು. ಸಮಾವೇಶಕ್ಕೆ ಬಂದ ಪ್ರಧಾನಿಯನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಮೋದಿಗೆ ಶಿವಾಜಿ ಪೇಟ ಹಾಕಿ ಗೌರವಿಸಿದ್ರು. ಮೋದಿಯವರು ಅಷ್ಟೇ ಮುಖ್ಯಮಂತ್ರಿ ಸ್ಥಾನ ಹೋಯಿತು ಅಂತ ಕಣ್ಣೀರಿಟ್ಟಿದ್ದ ಯಡಿಯೂರಪ್ಪನವರನ್ನ ಮೊದಲು ಅಭಿನಂದಿಸಿದ್ರು. ಆಮೇಲೆ ಟಿಕೆಟ್ ಕೊಡದಿದ್ರು ಬಂಡಾಯ ಎಳ್ದೆ ಬಿಜೆಪಿಯಲ್ಲೇ ಇರುವ ಈಶ್ವರಪ್ಪ ಅವರ ಹೆಗಲ ಮೇಲೆ ಕೈ ಹಾಕಿ ಶಹಬಾಸ್ ಗಿರಿಯನ್ನ ಕೊಟ್ರು. ಇನ್ನು ಬರೀ ಬೆನ್ನು ತಟ್ಟಿದ್ದಷ್ಟೇ ಅಲ್ಲ, ಭಾಷಣದಲ್ಲೂ ಇಬ್ಬರ ಹೆಸರನ್ನ ಪ್ರಸ್ತಾಪಿಸಿ ಹುರಿದುಂಬಿಸಿದ್ರು ಮೋದಿ. मैं रहता बंधु येदियुरप्पा जी के जन्म दिवस पर शिवमोगा आया था, और कुछ दिन पहले ईश्वरप्पा के साथ फोन पे बात किया। पूरे प्रदेश में कार्यकर्ताओं को चार्ज कर दिया। ಶಿವಮೊಗ್ಗ ಜಿಲ್ಲೆಯ 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಗೆದ್ದು
ರಾಜ್ಯದ ಜನರ ನಾಡಿಯ ಮಿಡಿತ ನನಗೆ ಗೊತ್ತಿದೆ. 125, 130 ಸೀಟನ್ನ ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಅವರು ಬಂದದಕ್ಕೆ ಕುರುವಾಗಿ ನೀವೆಲ್ಲ ಮಾಡ್ತೀರಾ ಅನ್ನೋ ವಿಶ್ವಾಸ ಇದೆ. ಶಿವಮೊಗ್ಗದ ಏರ್ಪೋರ್ಟ್ನಲ್ಲಿ ಮೋದಿ ಹಕ್ಕಿಪಿಕ್ಕಿ ಸಮುದಾಯದವರ ಜೊತೆ ಸಂವಾದವನ್ನ ಮಾಡಿದ್ರು. ಯುದ್ಧಗ್ರಸ್ತ ಸುದಾನ್ನಿಂದ ಆಪರೇಷನ್ ಕಾವೇರಿ ಮೂಲಕ ಎಲ್ಲರನ್ನ ಕೂಡ ರಕ್ಷಣೆ ಮಾಡಿತ್ತು ಮೋದಿ ಸರ್ಕಾರ. ಅವರ ಜೊತೆ ಮೋದಿ ಮಾತುಕತೆಯನ್ನ ನಡೆಸಿದ್ರು. 16ನೇ ಶತಮಾನದ ದೊರೆ ಮಹಾರಾಣಾ ಪ್ರತಾಪ್ ಜೊತೆಗೆ ತಮ್ಮ ಪೂರ್ವಜರು ಹೇಗೆ ನಿಂತಿದ್ರು ಅನ್ನೋದನ್ನ ಬುಡಕಟ್ಟು ಜನರಿಗೆ ನೆನಪಿಸಿದ್ರು. ಇಡೀ ಜಗತ್ನಲ್ಲಿ ಯಾವುದೇ ಭಾರತೀಯ ಯಾವುದೇ ರೀತಿಯ ತೊಂದರೆಯಲ್ಲಿದ್ರು ಅವರ ರಕ್ಷಣೆ ಆಗೋವರೆಗೂ ನಿದ್ದೆ ಮಾಡೋದಿಲ್ಲ ಅಂದ್ರು. कब पता चला? आप उस समय कहाँ थे? आप लोग साथ थे कि अलग अलग थे? हम सारे बताइए. हम सारे रूम में थे. हाँ, एक ही रूम में सब लोग थे. सब एक ही होटल में, बाजू बाजू होटल था. ಇವತ್ತಿಗೆ ಮೋದಿ ಅವರ ಮೆಗಾ ಪ್ರಚಾರದ ಶೆಡ್ಯೂಲ್ ಅಂತ್ಯಗೊಂಡಿದೆ. ದೆಹಲಿಗೆ ವಾಪಸ್ ಹೋಗಿದ್ದಾರೆ ಮೋದಿ. ಆದ್ರೆ ಯಾವಾಗ ಕರ್ನಾಟಕದ ಎಲೆಕ್ಷನ್ ನ ಡೇಟ್ ಅನೌನ್ಸ್ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಮೋದಿಯ ಮೆಗಾ ಪ್ರಚಾರ ಯಾವ ರೀತಿ ಇತ್ತು, ಕ್ವಿಕ್ ಆಗಿ ಅದನ್ನ ಮತ್ತೊಮ್ಮೆ ಗಮನಿಸ್ತಾ ಹೋಗೋಣ. ಏಪ್ರಿಲ್ 29ರಂದು ಅಧಿಕೃತವಾಗಿ ರಾಜ್ಯ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು ಪ್ರಧಾನಿ ನರೇಂದ್ರ ಮೋದಿ. ಒಂದು ಸಮಾವೇಶ, 3 ಸಮಾವೇಶ ಹಾಗೆ ಒಂದು ರೋಡ್ ಶೋ ಮಾಡುವ ಮೂಲಕ ಮೋದಿ ತಮ್ಮ ಈ ಪ್ರಚಾರದ ಅಖಾಡಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ಅವತ್ತು ಅಂದ್ರೆ ಏಪ್ರಿಲ್ 29ಕ್ಕೆ ಹುಮ್ನಾಬಾದ್ ಹಾಗೆ ಬೀದರ್ ನಲ್ಲಿ ಸಮಾವೇಶವನ್ನ ನಡೆಸಿದ್ರೆ, ಮಾಗಡಿ ರಸ್ತೆಯಲ್ಲಿ ರೋಡ್ ಶೋವನ್ನ ನಡೆಸಿದ್ರು. ಇನ್ನು ವಿಜಯಪುರ ನಗರ, ಬೆಂಗಳೂರು, ಕುಡ್ಚಿ, ಬೆಳಗಾವಿಯ ಕುಡ್ಚಿಯಲ್ಲಿ ಸಮಾವೇಶವನ್ನ ನಡೆಸಿದ್ರು. ಹಾಗೆ ಆ ದಿನ 7.2 ಕಿಲೋಮೀಟರ್ನ ಉದ್ದದ ರೋಡ್ ಶೋವನ್ನ ನಡೆಸಿದ್ರು ಮೋದಿ. ಇನ್ನು ಏಪ್ರಿಲ್ 30ನೇ ತಾರೀಕು ಮೋದಿ ಅವರ ಮೆಗಾ ಪ್ರಚಾರದ ಭರಾಟೆ ಯಾವ ರೀತಿ ಇತ್ತು ಗಮನಿಸ್ತಾ ಹೋಗೋಣ. ಕೋಲಾರ ನಗರದಲ್ಲಿ ಮೋದಿ ಅವರ ಅಬ್ಬರ ಆ ದಿನ ಕಾಣಲಿಕ್ಕೆ ಸಿಕ್ತು. ಹಾಗೆ ಅರಮನೆ ನಗರಿ ಮೈಸೂರಿನಲ್ಲೂ ಕೂಡ ಮೋದಿಯ ಮತಬೇಟೆ ಮುಂದುವರೆದಿತ್ತು. ಚನ್ನಪಟ್ಟಣ, ರಾಮನಗರದಲ್ಲಿ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರೆ, ಇತ್ತ ಮೈಸೂರಿನಲ್ಲಿ ರೋಡ್ ಶೋವನ್ನ ನಡೆಸಿದ್ರು. 11 ಕಿಲೋಮೀಟರ್ ಉದ್ದದ ರೋಡ್ ಶೋನ ಮೂಲಕ ಮೈಸೂರು ಭಾಗದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಇನ್ನು ಮೇ 2ನೇ ತಾರೀಕು ಸಮಾವೇಶ ಹಾಗೆ ರೋಡ್ ಶೋ ಮುಂದುವರಿತು. ಚಿತ್ರದುರ್ಗ ಹಾಗೆ ಖರ್ಗೆ ಕೋಟೆಯಲ್ಲಿ ಮೋದಿ ಅಬ್ಬರಿಸಿದ್ರು. ವಿಜಯನಗರ, ಕಲಬುರಗಿ, ಸಿಂಧನೂರು ಮೋದಿ ಅವರ ಟಾರ್ಗೆಟ್ ಆಗಿತ್ತು. ಆ ದಿನ ಮೋದಿ ನಡೆಸಿದ್ದು 6 ಕಿಲೋಮೀಟರ್ ಉದ್ದದ ರೋಡ್ ಶೋವನ್ನ. ಇನ್ನು ಮೇ 3ನೇ ತಾರೀಕು ಅಂದ್ರೆ ಮರುದಿನವೇ ಮತ್ತೆ 3 ಕಡೆ ಸಮಾವೇಶ ಹಾಗೆ ಒಂದು ರೋಡ್ ಶೋವನ್ನ ನಡೆಸುವ ಮೂಲಕ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಬೇಟೆಯನ್ನ ಆಡಿದ್ರು. ಮುಲ್ಕಿ, ದಕ್ಷಿಣ ಕನ್ನಡ, ಅಂಕೋಲಾದಲ್ಲೂ ಕೂಡ ಮತಬೇಟೆಯನ್ನ ಆಡಿದ್ರು. ಇನ್ನು ಈ ದಿನ ರೋಡ್ ಶೋ ಆಗಲಿಲ್ಲ, ಬದಲಾಗಿ ಬೈಲಹೊಂಗಲ ಹಾಗೆ ಬೆಳಗಾವಿ ಭಾಗದಲ್ಲಿ ಸಮಾವೇಶದ ಮೂಲಕ ಅಬ್ಬರದ ಭಾಷಣವನ್ನ ಮಾಡಿ ಮತವನ್ನ ಯಾಚಿಸಿದ್ರು ಮೋದಿ. ಇನ್ನು ಮೇ 5ನೇ ತಾರೀಕು ನಡೆದ ಮತಬೇಟೆ ಹೇಗಿತ್ತು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಳ್ಳಾರಿಯಲ್ಲಿ ಸಮಾವೇಶ ಆಯಿತು, ಆದ್ರೆ ಇಲ್ಲಿ ರೋಡ್ ಶೋ ನಡೀಲಿಲ್ಲ. ತುಮಕೂರಿನಲ್ಲಿ ಸಮಾವೇಶ ಆಯಿತು. ತುಮಕೂರು ಭಾಗದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡೋದನ್ನ ಮರಿಲಿಲ್ಲ ಮೋದಿ. ಇನ್ನು ಮೇ 6ನೇ ತಾರೀಕು ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಮೆಗಾ ರೋಡ್ ಶೋ ನಡೆಸಿದ್ದಾರೆ ಮೋದಿ ಬೆಂಗಳೂರಿನಲ್ಲಿ. ಇದಾದ ನಂತರದಲ್ಲಿ ಬದಾಮಿ ಹಾಗೆ ಬಾಗಲಕೋಟೆಯಲ್ಲಿ ಸಮಾವೇಶವನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ನಡೆದಿದ್ದು ಐತಿಹಾಸಿಕ ರೋಡ್ ಶೋ. ಬರೋಬ್ಬರಿ 28.6 ಕಿಲೋಮೀಟರ್ ಉದ್ದದ ರೋಡ್ ಶೋವನ್ನ ನಡೆಸಿದ್ರು. ಇನ್ನು ಇವತ್ತು ಕೂಡ ರೋಡ್ ಶೋನ ಪಾರ್ಟ್ 2 ಬೆಂಗಳೂರಿನಲ್ಲಿ ಕಾಣಲಿಕ್ಕೆ ಸಿಕ್ತು. ಬೆಂಗಳೂರಿನಲ್ಲಿ ಇವತ್ತು ರೋಡ್ ಶೋವನ್ನ ಮುಗಿಸಿ ನಂತರದಲ್ಲಿ ಶಿವಮೊಗ್ಗ ಹಾಗೆ ನಂಜನಗೂಡಿನಲ್ಲಿ ಸಾರ್ವಜನಿಕ ಸಮಾವೇಶನ ಉದ್ದೇಶಿಸಿ ಮಾತನಾಡಿದ್ರು. ಇಷ್ಟು ಮಾತ್ರವಲ್ಲ, ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರನಿಗೆ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಮೋದಿ. ಅಲ್ಲಿಗೆ ಒಟ್ಟು 18 ಸಮಾವೇಶಗಳು ಹಾಗೆ 5 ರೋಡ್ ಶೋ. ಈ 5 ರೋಡ್ ಶೋನಲ್ಲಿ 3 ಬೆಂಗಳೂರಿನಲ್ಲೇ ನಡೆದಿದೆ, ಇನ್ನೆರಡು ಬೇರೆ ಭಾಗದಲ್ಲಿ. ಇನ್ನು 18 ಸಮಾವೇಶಗಳಲ್ಲಿ 17 ಬೇರೆ ಬೇರೆ ಭಾಗದಲ್ಲಾದ್ರೆ ಬೆಳಗಾವಿಯಲ್ಲೇ ಆಗಿದ್ದು 2 ಸಮಾವೇಶ. ಇಷ್ಟೆಲ್ಲ ಮಾಡೋ ಮೂಲಕ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ಮೋದಿ. ಇದರ ಪರಿಣಾಮ, ಪ್ರಭಾವ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದನ್ನ ಮೇ 13ನೇ ತಾರೀಕು ವ್ಯಕ್ತವಾಗುವ ರಾಜ್ಯ ವಿಧಾನಸಭೆಯ ಚುನಾವಣಾ ಫಲಿತಾಂಶದಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮಹಾ ರೋಡ್ ಶೋ ನಡೆಸಿ ಬಿಜೆಪಿಯ ತೋಳ್ಬಲ ಪ್ರದರ್ಶಿಸಿರೋ ಪ್ರಧಾನಿ ಮೋದಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆಲ್ಲ ಯಾರ್ ಹೊಣೆ, ಮೋದಿ ಅವರೇ ಅನ್ನೋ ನೇರ ಪ್ರಶ್ನೆಯನ್ನ ಕೂಡ ಸಿದ್ದರಾಮಯ್ಯ ಕೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಕೇಳಿರುವ ಆ ಪ್ರಶ್ನೆಗಳಾದ್ರೂ ಯಾವುದು, ಉತ್ತರ ಕೊಡಿ ಮೋದಿ ಅಂತ ಹೇಳಿ ಕೇಳ್ತಿರೋದು ಯಾಕೆ ಸಿದ್ದರಾಮಯ್ಯನವರು ಗಮನಿಸ್ತಾ ಹೋಗೋಣ. ಮೋದಿ ಅವರಿಗೆ ಕೇಳಿರುವ ಪ್ರಶ್ನೆಗಳು ಈ ರೀತಿ ಇದೆ. SC ST ಮೇಲಿನ ದೌರ್ಜನ್ಯ 18% ಏರಿಕೆಯಾಗಿದೆ, ಇದಕ್ಕೆ ಯಾರು ಹೊಣೆ? ನೀವು ಮೀಸಲಾತಿ ಹೆಚ್ಚಿಗೆ ಮಾಡಿ
ಕಣ್ಣೊರೆಸೋ ತಂತ್ರವನ್ನ ಮಾಡಿದ್ದೀರಿ. ಆದ್ರೆ ಈ ಡೇಟಾ ನೋಡಿ, 18% ದೌರ್ಜನ್ಯದ ಪ್ರಮಾಣ ಹೆಚ್ಚಾಗಿದೆ. ಇದಕ್ಕೆ ಉತ್ತರ ಕೊಡಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಿದ್ದೀರಿ, ಆದ್ರೆ ಬೆಂಗಳೂರು ಗುಂಡಿಗೆ 3 ವರ್ಷದಲ್ಲಿ 31 ಬಲಿ ಆಗಿ ಹೋಗಿದೆ. ರಸ್ತೆ ನಿರ್ಮಾಣದ ಬಗ್ಗೆ ಕೊಚ್ಕೊಳ್ಳೋ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಬರೋಬ್ಬರಿ 7,121 ಕೋಟಿ ಖರ್ಚಾದ್ರೂ ಕೂಡ ಈ ಗುಂಡಿಗಳು ಗುಂಡಿಗಳಾಗೇ ಉಳಿದಿವೆಯೇ ಹೊರತು ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಇನ್ನು ಬೆಂಗಳೂರನ್ನ ಕೇಂದ್ರೀಕೃತವಾಗಿ ನಾವು ನೋಡೋದಾದ್ರೆ ವಾಸ ಯೋಗ್ಯ ನಗರಗಳಲ್ಲಿ ಬೆಂಗಳೂರಿನ ಸ್ಥಾನಮಾನ ಕ್ರಮೇಣವಾಗಿ ಕುಸಿತಾ ಇದೆ. ಇದಕ್ಕೆ ಯಾರು ಹೊಣೆ? ಇನ್ನು ಉದ್ಯಮಶೀಲ ನಗರಗಳಲ್ಲೂ ಕೂಡ ಬೆಂಗಳೂರಿಗೆ ಇದೀಗ 17ನೇ ಸ್ಥಾನ ಇದೆ. ಇಷ್ಟು ಕೆಳಗೆ ಬೆಂಗಳೂರು ತನ್ನನ್ನು ತಾನು ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇರೋದಕ್ಕೆ ಯಾರು ಕಾರಣ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಕೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ದೇಶದ 2ನೇ ಅತಿ ಹೆಚ್ಚು ಟ್ರಾಫಿಕ್ ಇದೆ. ಟ್ರಾಫಿಕ್ ಸಮಸ್ಯೆಗೆ ಯಾವಾಗ ಪರಿಹಾರ? ಇಷ್ಟರ ಮಟ್ಟಿಗೆ ಟ್ರಾಫಿಕ್ ನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗ್ತಿದ್ರು ಕೂಡ ಯಾಕೆ ಮೌನವಾಗಿದ್ದೀರಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಗೆ ಯಾಕೆ ಅನುಮತಿ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಜೊತೆಗೆ ಕಾಂಟ್ರಾಕ್ಟರ್ಸ್ ಬರೆದ ಪತ್ರ ನೇರವಾಗಿ ನಿಮಗೆ ತಲುಪಿತ್ತಲ್ಲ, ಅದನ್ನ ನೀವು ಕನಿಷ್ಠ ಪಕ್ಷ ನೋಡಿದ್ರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಷ್ಟು ಪ್ರಶ್ನೆಯನ್ನ ಕೇಳುವ ಮೂಲಕ ಮೋದಿಯವರ ಮೆಗಾ ರೋಡ್ ಶೋ ಜೊತೆಗೆ ಬೆಂಗಳೂರು ಯಾತ್ರೆ ಇದೆಲ್ಲದಕ್ಕೂ ಕೂಡ ಪ್ರಶ್ನೆಯ ಮೂಲಕ ಕೌಂಟರ್ ಸವಾಲನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ನಾಳೆ ಒಂದೇ ಒಂದಿನ ಬಾಕಿ ಇರೋದು ದೊಡ್ಡ ನಾಯಕರು ಅಭ್ಯರ್ಥಿಗಳ ಪರ ಮತಬೇಟೆ ಆಡೋದಕ್ಕೆ. ಇನ್ನು ನಾಳೆ ಸಂಜೆ ವಾಪಸ್ ತಮ್ಮ ಊರ್ ಕಡೆ ಹೊರಟು ಬಿಡಬೇಕು. ಹಾಗಾಗಿ ಇವತ್ತು ಅಮಿತ್ ಶಾ, ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಬಿರುಸಿನ ಜೊತೆಗೆ ಅಷ್ಟೇ ಅಬ್ಬರದ ಪ್ರಚಾರ ಮಾಡಿದ್ರು. ಕರ್ನಾಟಕದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಓಡಾಡುತ್ತಿದ್ದಾರೆ. ಬೆಳಗಾವಿ ದಕ್ಷಿಣ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆನೇಕಲ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು. ಹುನಗುಂದ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. 5 अगस्त 2019 को धारा 370 को कलम के एक ही झटके से हटा दिया। अरे राहुल बाबा, 3 साल हो गए, खून की नदियां छोड़ो। कश्मीर में किसी की कंकर चलाने की हिम्मत नहीं हुई है, कंकर चलाने की हिम्मत। ಕನಕಪುರದಲ್ಲಿ ಬಿಜೆಪಿಯ ಆರ್ ಅಶೋಕ್ ಪರ ಸಿಎಂ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡಿದ್ರು. ರೋಡ್ ಶೋ ಉದ್ದಕ್ಕೂ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾದರು. ಹಿರೇಕೆರೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಸಿ ಪಾಟೀಲ್ ಪರ ಭರ್ಜರಿ ಪ್ರಚಾರ ಮಾಡಿದ್ರು. ಬಿಜೆಪಿ 25ರಿಂದ 30 ಸಾವಿರ ಮತಗಳಿಂದ ಗೆಲ್ಲುವುದು ನಿಶ್ಚಿತ ಎಂದು ಭವಿಷ್ಯ ನುಡಿದ್ರು. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಹರಪನಹಳ್ಳಿ, ಶಿರಗುಪ್ಪ, ಕೂಡ್ಲಿಗಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಇನ್ನು ನಾಯಕತ್ವದ ವಿಚಾರ ಬಂದಾಗಲೆಲ್ಲ ಬಿಜೆಪಿಗೆ ಸುಲಭದ ಅಸ್ತ್ರವಾಗಿ ಸಿಗ್ತಾ ಇದ್ದದ್ದು ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆನೇ ನಾಯಕತ್ವದ ಪಟ್ಟಕ್ಕೆ ರೇಸ್ ನಡೀತಾ ಇದೆ. ಅವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಎಂಬಿತ್ಯಾದಿ ಮಾತುಗಳು. ರಾಹುಲ್ ರಾಜ್ಯಕ್ಕೆ ಬಂದಾಗಲೆಲ್ಲ ಇಬ್ಬರ ಕೈ ಹಿಡಿಸಿ ಇಬ್ರು ಒಂದಾಗಿದ್ದಾರೆ ಅನ್ನೋ ಸಂದೇಶ ನೀಡೋ ಯತ್ನ ಮಾಡ್ತಿದ್ರು. ಆದ್ರಿವತ್ತು ಖುದ್ದು ಡಿಕೆಶಿ ಮತ್ತು ಸಿದ್ದು ಒಂದು ಫ್ರೆಂಡ್ಲಿ ವಿಡಿಯೋ ಮಾಡಿ ನಾವಿಬ್ರು ದೋಸ್ತ್ಗಳು ಅನ್ನೋ ಸಂದೇಶ ನೀಡಿದ್ದಾರೆ. ನಾನ್ ಸಿಎಂ ಆಗ್ಬೇಕು ಅಂತ ಅಬ್ಬರಿಸೋ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇಬ್ಬರು ನಾಯಕರು ಕುಳಿತು ಲೋಕಾಭಿರಾಮವಾಗಿ ಮಾತನಾಡಿದ ವಿಡಿಯೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಸಿದ್ದರಾಮಯ್ಯ ಸರ್, ಆರೋಗ್ಯ ಹೇಗಿದೆ? ಸರ್, ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿದೆ, ಎಕ್ಸೆಪ್ಟ್ ದಟ್ ವೈರಸ್ ಇನ್ಫೆಕ್ಷನ್ ಆಗಿ ಲೆಫ್ಟ್ ಹ್ಯಾಂಡ್ಗೆ ಸ್ವಲ್ಪ ಅದು ತೊಂದರೆ ಇದೆ. ಅದೇ ಈ ಕೈನೇ ಇಲ್ಲಿಂದ ಇಲ್ಲಿವರೆಗೆ ಊದೋಗ್ಬಿಟ್ಟಿದೆ. ಈಗ ಕಡಿಮೆ ಆಗಿದೆ. ಈಗೆಲ್ಲ ನಾನು ಬದುಕುಳಿದಿದ್ದೇ ದೊಡ್ಡ ಮಾತು. ಆಮೇಲೆ ಹೆಲಿಕಾಪ್ಟರ್ ಸಹ ಅವತ್ತು ನಾವು ಬರ್ತಿದ್ದೆ, ಬರ್ಡು ಯಾವ್ದೋ ಒಂದು ಬರ್ಡ್ ಬಂದು ಅಪ್ಪಳಿಸ್ಬಿಡಿ. ಟಪ್ಪ ಇದು 4-5 kg ಇತ್ತು ಸರ್. ಅದು ಆಮೇಲೆ ಹೈಟ್ ಜಾಸ್ತಿ ಇತ್ತಲ್ಲ, ಕಂಟ್ರೋಲ್ ತಗೋಬಿಟ್ಟ ಅವನು. ನಾನು ಒಳ್ಳೆ ಕ್ಯಾಪ್ಟನ್ ಆದ್ರೆ ನೀವು ಭೇಟಿ ಮಾಡ್ತಾನೆ ಇರ್ಲಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದು. ಬಿಜೆಪಿ ಯಾಕೆ ಸಿಲಿಂಡರ್ ಕೊಡೋದು? ಆಮೇಲೆ ಫ್ರೀ ಬಿ ಅಂತ ಹೇಳ್ತಾರಲ್ಲ, ಮತ್ತೆ ಅವ್ರು ಯಾಕೆ 3 ಗ್ಯಾಸ್ ಕೊಡ್ತೀವಿ ಅಂತ? ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಈಗ ಅವರು 3,000 ಗ್ಯಾಸ್ ಕೊಡ್ತೀವಿ. ಅವರು ಬಿಜೆಪಿ ಅವರು ಯಾವತ್ತೂ ಕೂಡ ಅವ್ರ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಲ್ಲ. ಒಂದ್ ಕಡೆ ಡಿಕೆಶಿ ಸಿದ್ದರಾಮಯ್ಯ ಜೊತೆಯಲ್ಲೇ ಕೂತು ಮನದಾಳದ ಸಂಭಾಷಣೆಯನ್ನ ನಡೆಸಿದ್ರು. ಮತ್ತೊಂದು ಕಡೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಕೆಶಿ ಸಿಎಂ ಪಟ್ಟಕ್ಕೆ ಏರ್ ಬಿಟ್ಟಂತೆ ಮಾತನಾಡಿದ್ದಾರೆ.
15ನೇ ತಾರೀಕು ರಾಜ್ಯದ ಜವಾಬ್ದಾರಿ ಹೊತ್ಕೊಂಡು ಮೊದಲ ಕ್ಯಾಬಿನೆಟ್ನಲ್ಲೇ ನಿರ್ಧಾರ ಮಾಡ್ತೀನಿ ಎಂದಿದ್ದಾರೆ. ಅಲ್ಲದೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿಯಂತಹ ನಾಯಕರು ನನ್ನ ಸಿಎಂ ಮಾಡೋದಕ್ಕೇನೆ ಬಂದಿದ್ದಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಪವರ್ ಮಿನಿಸ್ಟರ್ ಆಗಿದ್ದವರು. 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು. ಅಲ್ಲರಿ, ಜಗದೀಶ್ ಶೆಟ್ಟರ್ 6 ಬಾರಿ ಈ ರಾಜ್ಯದ MLA ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು. ಅದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತಂದ್ರೆ ನೀವು ಕಾರ್ಯಕರ್ತರು, ನಾನು ಯೋಗೇಶ್ ಹೇಳ್ತಾ ಇಲ್ಲ ಇದನ್ನ, ಬಿಜೆಪಿಯ ಕಾರ್ಯಕರ್ತರು ನಾಯಕರುಗಳಿಗೆ ನಾನು ಹೇಳ್ತಾ ಇದ್ದೇನೆ. ಸೌದಿ 5 ವರ್ಷ ಆಯ್ತು, 5 ವರ್ಷ ಆಯ್ತಲ್ಲೋ, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಈಗ ಮೋದಿ ಅಮಿತ್ ಶಾ ಅಬ್ಬರದ ಮತಬೇಟೆಗೆ ಕಾಂಗ್ರೆಸ್ನಿಂದ ಕೌಂಟರ್ ಕೊಡ್ತಾ ಇರೋದು ಪ್ರಿಯಾಂಕಾ ವಾದ್ರಾ. ಇವತ್ತು ಸಮಾವೇಶ, ರೋಡ್ ಶೋ ಮೂಲಕ ಬಿಜೆಪಿಗೆ ಠಕ್ಕರ್, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೂಸ್ಟರ್ ನೀಡಿದ್ದಾರೆ. ಅಭಿವೃದ್ಧಿ, ಡಬಲ್ ಎಂಜಿನ್ ಎರಡೂ ಮಂತ್ರಕ್ಕೆ ಲೂಟಿಯ ತಿರುಮಂತ್ರದಿಂದ ಚಾಟಿ ಬೀಸಿದ್ದಾರೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಪೂರ್ಣ ಬಹುಮತದ ಸರ್ಕಾರ ರಚಿಸಲೇಬೇಕು ಅಂತ ಅಖಾಡಕ್ಕಿಳಿದಿದ್ದಾರೆ. ಒಂದೇ ದಿನ 3 ಸಮಾವೇಶ, 2 ರೋಡ್ ಶೋ ನಡೆಸಿದ್ದಾರೆ. कर्नाटक के 1.5 लाख करोड़ रुपए लूटे गए हैं. 1.5 लाख करोड़ रुपयों में आपके लिए एम्स बन सकते थे, 100 से ज्यादा अस्पताल बन सकते थे, 30,000 स्मार्ट क्लासरूम बन सकते थे, 30 लाख गरीबों के लिए घर बन सकते थे. ಸ್ಕೂಟಿಯಲ್ಲಿ ಸಂಚಾರ, ಸೆಲ್ಫಿ ಕೇಳಿದವರಿಗೆ ಮಮಕಾರ. ಅಬ್ಬರದ ಪ್ರಚಾರದ ನಡುವೆ ರಾಹುಲ್ ಗಾಂಧಿಯ ಸಿಂಪ್ಲಿಸಿಟಿಯ ಪ್ರದರ್ಶನ. ಬೆಂಗಳೂರಿನಲ್ಲಿ ಒಂದ್ ಕಡೆ ಮೋದಿ ಕಾರ್ ಹತ್ತಿ ರೋಡ್ ಶೋ ಮಾಡ್ತಿದ್ರೆ, ಇತ್ತ ಕಾರ್ನಿಂದ ರೋಡ್ಗೆ ಇಳಿದು ರಾಗ ಡಿಫರೆಂಟ್ ಆಗಿ ಪ್ರಚಾರ ಮಾಡಿದ್ರು. ಎಲ್ಲ ನಾಯಕರು ರೋಡ್ ಶೋ, ಸಮಾವೇಶ ಅಂತ ಬ್ಯುಸಿ ಆಗಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸ್ವಲ್ಪ ಡಿಫರೆಂಟ್ ಆಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಬೆಂಗಳೂರಲ್ಲಿ ಸಾಮಾನ್ಯರಂತೆ ಹೆಲ್ಮೆಟ್ ಧರಿಸಿ ಸ್ಕೂಟರ್ನಲ್ಲಿ ಸಂಚರಿಸಿದ್ದಾರೆ. ಫುಡ್ ಡೆಲಿವರಿ ಬಾಯ್ ಜೊತೆ ಸಂಚರಿಸಿದ್ದಾರೆ. ಎಲ್ಲ ಖುಷಿ ಆಯ್ತು ಸರ್. ಈ ತರ ಯಾರು ಒಂದು ಪ್ರಧಾನಿ ಮಾಡ್ತಾರ, ಆ ತರ ಬಂದ್ ಪಕ್ಕದಲ್ಲಿ ಕುತ್ಕೊಳ್ಳಿಕ್ಕೆ 10 ಜನ ಬರ್ತಾರೆ. ಈ ವ್ಯಕ್ತಿ ಆ ತರ ಇಲ್ಲ. ರೋಡ್ ಖಾಲಿ ಆಯ್ತು, ಬರುವಾಗ ಈ ತರ ಡ್ರಾಪ್ ಕೇಳಿದ್ರು ನಾನು ಕೊಟ್ಟೆ ಸರ್. ಇದೇ ವೇಳೆ ಅಳುತ್ತಿದ್ದ ಬಾಲಕನೊಬ್ಬನನ್ನ ತಬ್ಕೊಂಡು ರಾಹುಲ್ ಸಮಾಧಾನ ಮಾಡಿದ್ದಾರೆ. ಅಭಿಮಾನಿಗಳ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಸಂಜೆ ಪುಲಕೇಶಿನಗರ, ಶಿವಾಜಿನಗರದಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಸಮಾವೇಶ ನಡೆಸಿ ಕಾಂಗ್ರೆಸ್ ಪರ ಮತಯಾಚನೆ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಕುಟುಂಬದ ಹತ್ಯೆ ಸಂಚಿನ ಹಿಂದೆ ಬಿಜೆಪಿ ಆರ್ಎಸ್ಎಸ್ ನಾಯಕರು ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಚಿತ್ತಾಪುರ ಬಿಜೆಪಿ ಟಿಕೆಟ್ ಮಾರಾಟ ಆಗಿದೆ. ರೌಡಿ ಶೀಟರ್ ಮಣಿಕಂಠ ರಾಥೋಡ್ಗೆ ಟಿಕೆಟ್ ನೀಡಲಾಗಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಅವನು ಯಾರೋ ಕೆಲಸಕ್ಕೆ ಬಾರದೇ ಇರೋ IPS ಆಫೀಸರ್ ಅಣ್ಣಾಮಲೈ ರಾಜಕೀಯ ಒತ್ತಡದಿಂದ ಮಣಿಕಂಠ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳಿದ್ದಾನೆ. ಅಣ್ಣಾಮಲೈಗೆ ಬುದ್ಧಿ ಇದೇನಾ ಇಲ್ವಾ ಗೊತ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಯಾವಾಗ ಫೈಟರ್ ರವಿಗೆ ಕೈ ಮುಗಿದ್ರಲ್ವಾ, ಅವಾಗ ಗೊತ್ತಾಯ್ತು. ಅಂದ್ರೆ ಇವನಿಗಂತೂ ಶಾಸ್ತ್ರಾಂಗ ಮಾಡ್ತಾರೆ ಅಂತ. ಫೈಟರ್ ರವಿ, ಸೈಲೆಂಟ್ ಸುನೀಲ್, ಸ್ಯಾಂಟ್ರೋ ರವಿ, ಇವೆಲ್ಲ ರುಚಿಗಳು ತೆಗ್ದಿದಾರಲ್ಲ, ರೌಡಿ ಮೋರ್ಚಕ್ಕೆ ಸೂಕ್ತವಾದಂತ ಅಧ್ಯಕ್ಷರು ಬಹುಶಃ ಕಲಬುರಗಿಯಿಂದ ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಇವರು ಸಮರ್ಥನೆ ಮಾಡ್ಕೊಳ್ಳಕ್ಕಾಗದೆ ನಾವು ತನಿಖೆ ಮಾಡ್ತೀವಿ, ಅದು ಮಾಡ್ತೀವಿ, ಅವ್ನು ಯಾವ ಕೆಲ್ಸಕ್ಕೆ ಬರಲಾರ್ದು IPS ಆಫೀಸರ್ ನಮ್ಮ ಕೇಡರ್ ಇದ್ರಲ್ಲ ಅಣ್ಣಾಮಲೈ, ತಮಿಳ್ನಾಡುದು ಇವಾಗ ಪ್ರೆಸಿಡೆಂಟ್, BJP ಪ್ರೆಸಿಡೆಂಟ್. ನಿನ್ನೆ ಅವ್ರು ಮಾತಾಡೋದು ಎಷ್ಟು ಕೇಸ್ ಹಾಕ್ಸಿದ್ದಾನೆ ಅವನು. ಅವ್ರು IPS ಆಗಿ ಎಕ್ಸಾಮ್ ಪಾಸ್ ಆಗಿ ಪುಣ್ಯಾತ್ಮ ನೀನು ಬರ್ಬಿಟ್ಟು ಹೋಗಿದ್ಯಾ, ಕೇಸ್ ಹೆಂಗೆ ಹಾಕ್ಸೋದು, ಯಾರು ಹಾಕ್ಸೋದು ಅಂದರೆ ಇವರು IPS ಇದ್ದಾಗ ರಾಜಕಾರಣಿಗಳ ಒತ್ತಡದ ಮೇಲೆ ಕೇಸ್ ಹಾಕ್ತಾ ಇದ್ರು ಅಣ್ಣಾಮಲೈ ಅವರು. ಸ್ವಲ್ಪ ನಾವು ಬುದ್ಧಿಗಿದ್ದಿ ಇದೆಯಾ ಇವರಿಗೆಲ್ಲ? ಕರ್ನಾಟಕದ ಚುನಾವಣೆಗೆ ಇವತ್ತನ್ನೂ ಒಳಗೊಂಡಂತೆ 3 ದಿನ ಬಾಕಿ ಉಳಿದಿದೆ. ಇನ್ನೊಂದು ಕಡೆಯಲ್ಲಿ IT ದಾಳಿ ಮುಂದುವರೆದಿದ್ದು ಕಂತೆ ಹಣ ಸೀಸ್ ಮಾಡಿ ಅಧಿಕಾರಿಗಳು ಗೋಪುರ ಕಟ್ಟಿದ್ದಾರೆ. ಹಿಂಬಾಲಕರಿಂದ ಹಿಂಬಾಗಿಲಿನಿಂದ ಹಣ ಹಂಚೋ ಪ್ಲಾನ್ ಮಾಡಿದ್ದ ಅಭ್ಯರ್ಥಿಗಳು ಈ ರೇಡ್ ಪಾಲಿಟಿಕ್ಸ್ನಿಂದ ಥಂಡ ಹೊಡಿತಿದ್ದಾರೆ. ವಾಗ್ಮನಿ ಸಂಸ್ಥೆಗಳ ಮಾಲೀಕರಾದ SM ಸುನೀತಾರವರ ಮನೆ, ಕಚೇರಿಗಳ ಮೇಲೆ IT ರೇಡ್ ನಡೆದಿದೆ. ಅಧಿಕಾರಿಗಳು 2 ಕಡೆ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಹರಿರೆಡ್ಡಿ ಮನೆಯ ಮೇಲೂ IT ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. 3 ಇನೋವಾದಲ್ಲಿ ಬಂದಿದ್ದ ಅಧಿಕಾರಿಗಳು ನಿನ್ನೆ ಸಂಜೆಯಿಂದಲೇ ತಪಾಸಣೆ ನಡೆಸಿದ್ದಾರೆ.
ಮಂಡ್ಯದ ಮದ್ದೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉದಯ್ ಆಪ್ತ ಸುರೇಶ್ ಬಾಬು ಮನೆಯಲ್ಲಿ 2 ಕೋಟಿಗೂ ಹೆಚ್ಚು ನಗದು ಹಣ ಪತ್ತೆಯಾಗಿದೆ. ಬ್ಯಾಡಗಿಯ ಕಾಂಗ್ರೆಸ್ ಮುಖಂಡ ಚನ್ನಬಸಪ್ಪ ಹುಲ್ಲತ್ತಿ ಮನೆಯಲ್ಲಿ 2,85 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿದೆ. ವಿದ್ಯಾನಗರದಲ್ಲಿರುವ ಚನ್ನಬಸಪ್ಪ ನಿವಾಸದಲ್ಲಿ ಸಿಕ್ಕ ಹಣಕ್ಕೆ ದಾಖಲೆ ಕೊಟ್ಟಿಲ್ಲ, ತನಿಖೆ ನಡೆಯುತ್ತಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾಂಗ್ರೆಸ್ ಮುಖಂಡ ರಾಜು ಬೋರಾ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮನೆಗಳ ಮೇಲೆ ದಾಳಿ ನಡೆದಿದೆ. ಇನ್ನೊಂದು ಕಡೆ ಮೋದಿಯನ್ನ ನಾಲಾಯಕ್ ಪ್ರಧಾನಿ ಎಂದಿದ್ದ ಪ್ರಿಯಾಂಕ್ ಖರ್ಗೆ ಆಪ್ತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರವಿಂದ್ ಚೌಹಾಣ್ ಮನೆ ಮೇಲೂ ಐಟಿ ದಾಳಿ ನಡೆದಿದೆ. ईडी, इनकम टैक्स, आईटी रेड इनके राजनीतिक हथियार हो गए हैं और जिस भी राज्य में चुनाव होते हैं उसमें चुनावों से पहले इस प्रकार के राजनीतिक हथियार का प्रयोग किया जाता है. ಸಮ್ಮಿಶ್ರ ಸರ್ಕಾರ ಪತನದ ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಬಗ್ಗೆ ಅನುಕಂಪ ಮೂಡಿಸೋ ಯತ್ನ, ಕೊಬ್ಬರಿ ಕಲಾಕೃತಿ ನೋಡಿ ಪುಳಕ, ರೋಡ್ ಶೋ ಅಬ್ಬರ, ಮಾನ ಮರ್ಯಾದೆ ಉಳಿಸಿ ಅನ್ನೋ ಮನವಿ, ಹೀಗ್ ಸಾಗಿದೆ ಜೆಡಿಎಸ್ ಚುನಾವಣಾ ಮತಬೇಟೆ. ಅದರ ಮತ್ತಷ್ಟು ಮಾಹಿತಿ ಹೀಗಿದೆ. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಡಿಕೆಶಿ ಕಾರಣ ಅಂತ ರೇವಣ್ಣ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಜೊತೆ ಕೂತಾಗ ಒಬ್ರು ಕಾಲ್ ಮಾಡಿ ಡಿಕೆಶಿ ಸಿಎಂ ಮಾಡಿ ಅಂತ ಹೇಳಿದ್ರು ಅಂತ ರೇವಣ್ಣ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಮನೆ ಕೂತಿದ್ದೆ ನಾನು. ಸಿದ್ದರಾಮಯ್ಯ ಮನೆ ಕೂತಿದ್ದಾಗ ಡೆಲ್ಲಿಯಿಂದ ದೂರವಾಣಿ ಮುಖೇನ ಈಗ ರಾಜ್ಯದ ಅಧ್ಯಕ್ಷರವ್ರೆ ಅವ್ರು ಮುಖ್ಯಮಂತ್ರಿ ಮಾಡಿ ಕರ್ಕೊಂಬತ್ತು ವಾಪಸ್ಸು ನಿಮ್ಮ ಡೆಪ್ಟಿ ಸಿಎಂ ಮಾಡ್ತೀನಿ ಅಂತ ಹೇಳಿದ್ರು ಕೇಳಿ. ಮಂಡ್ಯ ಜೆಡಿಎಸ್ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಪ್ರಗತಿಪರ ರೈತರೊಬ್ಬರು ದೇವೇಗೌಡರಿಗೆ ಕೊಬ್ಬರಿಯಿಂದ ತಯಾರಿಸಿದ ಕಲಾಕೃತಿ ಕೊಟ್ಟಿದ್ದಾರೆ. ಗಿಫ್ಟ್ ಸ್ವೀಕರಿಸಿದ ಗೌಡರು ಕುತೂಹಲದಿಂದ ನೋಡಿದ್ರು. ಮಾಗಡಿ, ದೊಡ್ಡಬಳ್ಳಾಪುರ, ತುಮಕೂರು ಗ್ರಾಮಾಂತರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಬೃಹತ್ ರೋಡ್ ಶೋ ನಡೆಸಿದ್ರು. ಗೌರಿಶಂಕರ್ರನ್ನ ದಳ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ತು ಕರೆತಂದ್ರು. ಈ ಚುನಾವಣೆ ನನ್ನ ಮಾನ ಮರ್ಯಾದೆ ಪ್ರಶ್ನೆ, ನನ್ನ ಕೈ ಬಿಡಬೇಡಿ ಎಂದು ನಾಗಮಂಗಲ ಜೆಡಿಎಸ್ ಅಭ್ಯರ್ಥಿ ಸುರೇಶ್ ಗೌಡ ಮನವಿ ಮಾಡಿದ್ರು. ಸ್ಟಾರ್ ಕ್ಯಾಂಪೇನರ್ಗಳ ಮತಬೇಟೆ, ಹಣ ಹಂಚಿಕೆ ಮಾಡಿ ಮತ ಕೇಳಿದ ಆರೋಪ, ಆಣೆ ಪ್ರಮಾಣದ ಪಾಲಿಟಿಕ್ಸ್, ಬಹಿರಂಗ ಪ್ರಚಾರಕ್ಕೆ ನಾಳೆ ಒಂದೇ ದಿನ ಬಾಕಿ. ಹೀಗಾಗಿ 1 ಮಿನಿಟ್ ಕೂಡ ವ್ಯರ್ಥ ಮಾಡದೆ ಅಖಾಡದಲ್ಲಿ ಬ್ಯುಸಿಯಾಗಿದ್ದಾರೆ ಕಾಂಗ್ರೆಸ್ ಕಲಿಗಳು. ಎಲ್ಲೆಲ್ಲಿ ಹೇಗಿತ್ತು ಚುನಾವಣಾ ಪ್ರಚಾರದ ಭರಾಟೆ ನೋಡಿ. ಕಾಂಗ್ರೆಸ್ಗೆ ಹ್ಯಾಟ್ರಿಕ್ ಇರೋ ಶಿವಣ್ಣ ಬಲ ಸಿಕ್ಕಿದೆ. ಬೀದರ್ ದಕ್ಷಿಣದಲ್ಲಿ ಅಶೋಕ್ ಖೇಣಿ ಪರ ಪ್ರಚಾರ ಮಾಡಿದ ಶಿವರಾಜ್ ಕುಮಾರ್ ಹಾಡು ಹಾಡಿ ರಂಜಿಸಿದ್ರು. ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ಹಣ ಹಂಚಿದ್ದಾರಂತೆ. ಮತದಾರರ ಪಟ್ಟಿ ಹಿಡಿದು ಟೋಕನ್ ಕೊಡುತ್ತಿದ್ದಾರಂತೆ. 1 ಟೋಕನ್ಗೆ 2,000 ಕೊಡ್ತಾರಂತೆ. ಮಹದಾಯಿ ಜಾರಿ ಬಗ್ಗೆ ನವಲಗುಂದದಲ್ಲಿ ಸವಾಲಿನ ಪಾಲಿಟಿಕ್ಸ್ ನಡೆಯುತ್ತಿದೆ. ನಾಗಲಿಂಗನ ಮುಂದೆ ಬಂದು ಪ್ರಮಾಣ ಮಾಡಿ ಎಂದು ಕೋನರೆಡ್ಡಿ ಹೇಳಿದ್ರು. ಆದರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಘವೇಂದ್ರ ಹಿಟ್ನಾಳ್ ವಿರುದ್ಧ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಸೋಲಿಗೆ ಹಿಟ್ನಾಳ್ ಕಾರಣ ಎಂದು ಆರೋಪಿಸಿರುವ ಮುಸ್ಲಿಮರು ಜೆಡಿಎಸ್ಗೆ ಬೆಂಬಲಿಸಿದ್ದಾರೆ. ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡಗೆ ಮುಸ್ಲಿಮರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಿದೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. 2024ರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ಮುಸ್ಲಿಂ ಸಮುದಾಯದ ಓಲೈಕೆಗೆ ಮುಂದಾಗಿದೆ. ಈ ವರ್ಷ ಮೇ 10ರ ನಂತರ ದೇಶದಾದ್ಯಂತ ಮುಸ್ಲಿಂ ಪ್ರಾಬಲ್ಯದ 65 ಕ್ಷೇತ್ರಗಳಲ್ಲಿ ಮೋದಿ ಮಿತ್ರ ಅಭಿಯಾನ ಆರಂಭಿಸಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 20 ರಾಜಕೀಯೇತರ ಮುಸಲ್ಮಾನರು ಭಾಗಿಯಾಗಲಿದ್ದಾರೆ. ಪ್ರತಿಯೊಬ್ಬರು 30 ಮುಸಲ್ಮಾನರನ್ನ ಮೋದಿ ಮಿತ್ರರನ್ನಾಗಿ ಮಾಡಲಿದ್ದಾರೆ. ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಲಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಫಲಿತಾಂಶವನ್ನು ಪ್ರಕಟಿಸೋಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿ ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು ಬೆಳಗ್ಗೆ 11 ಗಂಟೆಗೆ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ತರೀಕೆರೆ ಮಾಜಿ ಶಾಸಕ ಎಸ್ಎಂ ನಾಗರಾಜ್ ಮನೆ ದರೋಡೆ ಮಾಡಲಾಗಿದೆ. ಬಂದೂಕು ಮಚ್ಚಿನೊಂದಿಗೆ ಬಂದಿದ್ದ 15ಕ್ಕೂ ಹೆಚ್ಚು ದುಷ್ಕರ್ಮಿಗಳು ನಾಗರಾಜು ಮೇಲೆ ಹಲ್ಲೆಗೈದು ದರೋಡೆ ಮಾಡಿದ್ದಾರೆ. 1 ಕೆಜಿಗೂ ಅಧಿಕ ಚಿನ್ನಾಭರಣ, ಹಣ ಕದ್ದೊಯ್ಯಲಾಗಿದೆ. ಮೈಸೂರು ದಸರಾದಲ್ಲಿ 14 ಬಾರಿ ಅಂಬಾರಿ ಹೊತ್ತಿದ್ದ ಬಲರಾಮ ಆನೆ ಅನಾರೋಗ್ಯದಿಂದ ಮೃತಪಟ್ಟಿದೆ. ಬಲರಾಮನ ಬಾಯಿಯಲ್ಲಿ ಹುಣ್ಣಾಗಿದ್ದರಿಂದಾಗಿ ಆಹಾರ ಸೇವಿಸೋಕೆ, ನೀರು ಕುಡಿಯೋಕೆ ಆಗದೆ ಅಸ್ವಸ್ಥಗೊಂಡಿತ್ತು. ಇವತ್ತು ಚಿಕಿತ್ಸೆಗೆ ಸ್ಪಂದಿಸದೆ ಬಲರಾಮ ಕೊನೆಯುಸಿರು ಎಳೆದಿದ್ದಾನೆ. ದೆಹಲಿ ಸಿಎಂ ಕೇಜ್ರಿವಾಲ್ ತಮ್ಮ ಬಂಗಲೆಯ ನವೀಕರಣಕ್ಕೆ ಖರ್ಚು ಮಾಡಿದ್ದು 45 ಕೋಟಿಯಲ್ಲ 171 ಕೋಟಿ ಅಂತ ಕಾಂಗ್ರೆಸ್ನ ಅಜಯ್ ಮಕಾನ್ ಹೇಳಿದ್ದಾರೆ.
ಕೇಜ್ರಿವಾಲ್ ಮನೆಯ ಸುತ್ತ ಅಧಿಕಾರಿಗಳು ವಾಸಿಸುವ 4 ಬಿಲ್ಡಿಂಗ್ಗಳಿವೆ. ನವೀಕರಣ ಆರಂಭ ಆದಾಗಿನಿಂದ ಬಂಗಲೆಗಳ ವಿಸ್ತರಣೆಗಾಗಿ ಆ ಫ್ಲಾಟ್ಗಳನ್ನು ಖಾಲಿ ಮಾಡಲಾಗ್ತಿದೆ ಅಂತ ಮಕೇನ್ ಹೇಳಿದ್ದಾರೆ. ವಂಚನೆ ಕೇಸ್ನಲ್ಲಿ ಜೈಲು ಸೇರಿರುವ ಸುಕೇಶ್ ಚಂದ್ರಶೇಖರ್ ನಟಿ ಜಾಕ್ವೆಲಿನ್ಗೆ ಮತ್ತೆ ಬಿಟ್ಟು ಬಿಡದೆ ಕಾಡ್ತಿದ್ದಾನೆ. ಜಾಕ್ವೆಲಿನ್ಗೆ ಮತ್ತೆ ಪ್ರೇಮ ಪತ್ರ ಬರೆದಿರೋ ಸುಕೇಶ್ ನಟಿ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡೋದಾಗಿ ಹೇಳಿದ್ದಾನೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಮತ್ತೆ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದು 7 ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಂದೂಕುದಾರಿಯನ್ನ ಪೊಲೀಸರು ಹತ್ಯೆಗೈದಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.